ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಚಿವ ಸಂಪುಟದಲ್ಲಿದ್ದವ. ಆ ಲೆವೆಲ್ದ ಮನುಷ್ಯ ಬರ್ತಾನೆ. ನಾ ಬೊಮ್ಮಾಯಿ ರಗಡ್ ಸಲ ಹೇಳಿದ್ರು ನಿಮ್ಮನ್ನು ಮಾಡ್ತೀನಿ, ನಾ ಬೇಡ ಅಂತ ಹೇಳಿದೆ. ನನಗೆ ಬರೀ ಬಿಜಾಪುರ ಸಿಟಿ ರೊಕ್ಕ ಕೊಡಿ, ಡೆವಲಪ್ಮೆಂಟ್ ಸಾಕು. ಅದಕ್ಕೆ ಹಿಂಗೆ ಬಿಜಾಪುರ ಸಿಟಿ ಡೆವಲಪ್ ಆಯ್ತಿಲ್ಲ, ಬರೀ ಮಂತ್ರಿ ಆದ್ರೆ ಏನು ಅದು ಗುಟ್ಟದ ಕಾರ ಈಗ ಅಡ್ಡಾಡ್ತಾವೆ ನೋಡ್ರಿ, ಖಾಲಿ ಯಾರು ಹತ್ರದಿಂದ ಒಂದು ಪೊಲೀಸ್ ಇರೋದಿಲ್ಲ. ಮಂತ್ರಿಗಳು ಎಷ್ಟೋ ಮಂದಿ ಆಗ್ಯಾರಲ್ಲ ಬಿಜಾಪುರನಾಗ, ಸುಮ್ಮನೆ ಇಲ್ಲೇ ಶೇಂಗಾ ತಿನ್ಕೋತ ಅಡ್ಡಾಡಿರ್ತಾವೆ ಬಸ್ ಸ್ಟ್ಯಾಂಡ್ನಾಗ. ನಾಳೆ ದರ ಏರಿಕೆ ಖಂಡಿಸಿ ಬಿಜೆಪಿ ದೊಡ್ಡ ಪ್ರತಿಭಟನೆ ಬೆಂಗಳೂರಲ್ಲಿ ಮಾಡ್ತಾ ಇದೆ. ಸ್ವಾಗತ. ವಿಜೇಂದ್ರ ತೆಗೆದುಕೊಂಡಂಥ ಐತಿಹಾಸಿಕ ನಿರ್ಣಯಕ್ಕೆ ಸ್ವಾಗತ. ಅದಕ್ಕೆ ನಾನು ಸಂಪೂರ್ಣ ಬೆಂಬಲ ಇದೆ. ಒಂದು ಷರತ್ತಿನಂದು ಏನು ಷರತ್ತು ಅಂದ್ರೆ, ಅವರು ಅಹೋರಾತ್ರಿ ಗೆಲ್ಲುವವರೆಗೆ ಮಾಡಬೇಕು. ನಾಳೆ ರಾತ್ರಿ ತನಕ ಮಾಡಿ ಮುಂಜಾನೆ ಹೋಗಿ ಹುಸ್ಕಿ ಕುಡಿದು ಮಕ್ಕೋದಲ್ಲ. ಅವ ಎಟ್ಲಿವರೆಗೆಪ್ಪ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರೆಗೆ ನಾನು ಅಹೋರಾತ್ರಿ ಮಾಡ್ತಿದ್ದೆ. ನಾನು ಅದಕ್ಕೆ ಬೆಂಬಲ ಕೊಟ್ಟು ಹೋಗಿ ಕುಂಡಿರ್ತೀನಿ. ನಾಳೆ ರಾಡದೆ ಎದ್ದು ಹೋಗುವಂಥ ನಾಲಾಯಕರು ಸುಮ್ಮನೆ ಅಲ್ಲಿ ಸಿದ್ದರಾಮಯ್ಯ ಪರ್ಮಿಷನ್ ತೊಗೊಂಡಿರ್ತಾರೆ, ಆ ಡಿ ಕೆ ಶಿವಕುಮಾರ್ ಪರ್ಮಿಷನ್ ತೊಗೊಂಡಿರ್ತಾರೆ. ನೋಡಿ ಸರ್, ಮೇಲಿಂದ ಭಾಳ ಪ್ರೆಷರ್ ಇದೆ, ಯತ್ನಾಳ್ ನಮ್ಮ ಬಗ್ಗೆ ಭಯಂಕರ ಅಡ್ಜಸ್ಟ್ಮೆಂಟ್ ಅಂತ ಇದ್ದಾನೆ, ಒಂದು ದಿವಸ ಅಹೋರಾತ್ರಿ ಮಾಡ್ತೀವಿ, ನೀವು ತಪ್ಪು ತಿಳ್ಕೊಬಾರ್ದು, ಯಾವಾಗಲೂ ನಿಮ್ಮ ಪಾದದಡಿಯಲ್ಲಿ ಇರ್ತೀವಿ ಅಂತ ಹೇಳಿರ್ತಾರೆ. ಮಾಡ ವಿಜಯೇಂದ್ರ, ಐ ಡೋಂಟ್ ಕೇರ್ ಸಿದ್ದರಾಮಯ್ಯ. ಎಸ್, ಅಲ್ಲಿಂದ ಡಿ ಕೆ ಶಿವಕುಮಾರ್ ಫೋನ್ ಮಾಡ್ತಾರೆ, ಅವನಿಗೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ನೋಡಿ ಹಿಂಗೆ, ಮಾಡಪ್ಪ ನಮ್ಮ ಭಿಕ್ಷೆಯಿಂದಲೇ ನೀನು MLA ಆಗಿದ್ದು ಮಿಸ್ಟರ್ ವಿಜಯೇಂದ್ರ ತಮ್ಮ ಹೇಳ್ತಾನೆ. ಸರ್ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತೇಳಿ ರಾತ್ರಿ ಹೋಗಿ ಎಲ್ಲ ನಮಸ್ಕಾರ ಮಾಡಿ ಬಂದು ಮುಂಜಾನೆ ಅಹೋರಾತ್ರಿ ಏನು ಅಹೋರಾತ್ರಿ ಒಂದು ದಿವ್ಸ ಕೂತ್ರೆ ಏನಾಗೋದೈತೆ ರೀ, ಕುಂಡ್ರಲ್ಲಿ ಒಂದು ತಿಂಗಳ ನಾನು ಹೋಗಿ ಕುಂಡಿರ್ತೀನಿ. ಅವ ಒಂದು ತಿಂಗಳ ಅಹೋರಾತ್ರಿ ಅಂತ ಹೇಳಿ ನಾನು ಮರುದಿವ್ಸ ಬೆಂಬಲ ಕೊಟ್ಕೊಂಡಿರ್ತೀನಿ. ಸರ್, ವಕ್ಫ್ ತಿದ್ದುಪಡಿಯನ್ನು ವಿರೋಧಿಸಿ ಸರ್ ನಿನ್ನೆ ಕಪ್ಪು ಬಟ್ಟೆ ಹಾಕೊಂಡು ಪ್ರೇಯರ್ ಮಾಡಿದ್ದಾರೆ ಸರ್. ಹಬ್ಬ ಆಚರಣೆ ಮಾಡಿರಿ, ಏನು ಬೇಕಾದ್ರೆ ಮಾಡಲು. ನಮ್ಮ ದೇಶ ಉಳಿಬೇಕು, ಹಿಂದೂಗಳು ಉಳಿಬೇಕಂದ್ರೆ ವಕಫ್ ಕಾನೂನು ಹೋಗ್ಬೇಕು. ಈ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಕನಸಾದಂಥ ಕಾಮನ್ ಸಿವಿಲ್ ಕೋಡ್, ಸಮಾನ ನಾಗರಿಕತೆ ಬರಬೇಕು. ಎರಡೇ ಮಕ್ಕಳು ಹಡಿದು ಒಂದೇ ಲಗ್ನ ಆಗೋದು ಎಲ್ಲರಿಗೂ. ಮೂರನೇದು ಹಡಿದ್ರಂದ್ರೆ ಯಾವ ಸಬ್ಸಿಡಿ ಇಲ್ಲ, ಇದು ಇಲ್ಲ, ನೌಕರಿನೂ ಇಲ್ಲ. ರದ್ದೇ ಆಗಬೇಕು, ಆಸ್ತಿ ಸೇರ್ಬೇಕಂತೀರಿ ದೇಶಕ್ಕೆ ದೇಶದ ಆಸ್ತಿ ಇರೋದು. ಇದೇನು ಆನಂದ ಆಸ್ತಿ, ಮೊಘಲರ ಆಸ್ತಿ ಇರ್ತಾರವ್ರು. ಮೊಘಲರ ಹಿಂದೆ ಯಾರಿದ್ದರು? ಪ್ರಭು ಶ್ರೀ ರಾಮಚಂದ್ರ ಇದ್ದ, ಪಾಂಡವರಿದ್ದರು, ಅವ್ರ ಆಸ್ತಿ ಇದು. ಅವರ ವಂಶಸ್ಥರು ಯಾರು? ನಾವೆಲ್ಲ ಹಿಂದೂಗಳು. ಇವರೆಲ್ಲ ರೊಕ್ಕಕ್ಕೆ ಇದಕ್ಕೆ ಇದು ಏನು ಖಡ್ಗಕ್ಕೂ ಕನ್ವರ್ಸ್ಟ್ ಆದವರು. ನಾವು ಏನು ಈಗ ಹಿಂದೂಗಳು ದೇಶನಾಗ ಏನು ಉಳಿದಾರ ಒರಿಜಿನಲ್ ನಮ್ಮ ಮುತ್ಯಾನ್ಗಳು ಎಟ್ಟು ಅವ್ರಿಗೂ ತೊಂದರೆ ಆಗಿರ್ಬೇಕು. ಅವಾಗ ಮೊಘಲರು, ಆದಿಲ್ ಶಾಹಿ, ನಿಜಾಮ್ ಶಾಹಿ ಇವ್ರು ಎಲ್ಲರನ್ನೂ ಎದುರು ಕಟ್ಕೊಂಡು ನಮ್ಮ ದೇಶನಾಗ ಇಟ್ಟು ಹಿಂದೂಗಳು ಉಳಿದಾರಂದ್ರೆ ಆ ಪೀಳಿಗೆಯಿಂದ ಆ ಸಂತತಿಯವ್ರು ನಾವು. ಅದಕ್ಕೆ ನಾನು ಹೇಳ್ತೀನಿ, ವಕಫ್ನು ಹೋಗ್ಬೇಕು, ಕಾಮನ್ ಸಿವಿಲ್ ಕೋಡ್ ಹೋಗ್ಬೇಕು. ಹೆಂಗೆ ಕಾಶ್ಮೀರದ 370 ನಮ್ಮ ಪ್ರಧಾನಮಂತ್ರಿ ತೆಗೆದ್ರು, ಇನ್ನು ಮ್ಯಾಗ ಎಲ್ಲನೂ ರೇಷನ್ದಾಗೂ ಸಹಿತ ಇಷ್ಟೇ ಕುಟುಂಬಕ್ಕೆ ಇಷ್ಟೇ ಮಂದಿರಿದ್ರೆ ಕೊಡಬೇಕು. ಅದನ್ನು SC STಗಳಿಗೂ ಇದು ಮಾಡಬಾರ್ದು, ಆ ಲಿಮಿಟ್ ಹಾಕಬಾರ್ದು. ಯಾಕಂದ್ರೆ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ನಮ್ಮಲ್ಲಿ ಈಗ 2ಕ್ಕಿಂತ ಯಾರು ಹೆಚ್ಚು ಹಡೆಯಲಾಗಾರ. ಅವ್ರು 25 ಹಡ್ದಿರ್ತಾರೆ, 5 ಲಗ್ನ ಆಗಿರ್ತಾರೆ. ಮೊನ್ನೆ ತನಕ 24 ಮಕ್ಕಳಿಗೆ ಜನ ಕೊಟ್ಟು 24. ಅದಕ್ಕಿಂತ ಕೆಟ್ಟ ಅಂದ್ರೆ ಅವ್ರ ಮಗಳನ್ನೇ ಹಾಕ್ತಾರೆ. ಅದಕ್ಕಿಂತ ಏನು ಹೇಳೋದೈತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.